ಮಾಲೀಕನ ದರ್ಪ. ಕಾಟನ್ ಮಿಲ್ ಮಾಲೀಕ ಆನಂದ್ ರಾಠಿಯನ್ನು ದರ್ಪ ತೋರಿದ್ದ ಕಾಟನ್ ಮಿಲ್ ಮಾಲೀಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ. ಜಯಲಕ್ಷ್ಮಿ ಕಾಟನ್ ಮಿಲ್ ಮುಂಭಾಗದಲ್ಲಿ ರೈತರಿಂದ ಪ್ರತಿಭಟನೆ ನಡೆದಿದ್ದು, ಮನಗನಾಳ ಗ್ರಾಮದ ಜಯಲಕ್ಷ್ಮಿ ಕಾಟನ್ ಮಿಲ್ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಮನಗನಾಳ ಗ್ರಾಮದ ಕಾಟನ್ ಮಿಲ್ ರೈತರಿಗೆ ಅವಮಾನ ಮಾಡಿದ ಮಾಲೀಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರೈತನಿಗೆ ಅವಮಾನ ಮಾಡಿದ ಮಾಲೀಕನ ವಿರುದ್ಧ ಎಫ್ಐಆರ್ ಮಾಡುವಂತೆ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಕೂಡಲೇ ಕಾಟನ್ ಮಿಲ್ ಮಾಲೀಕನ ವಿರುದ್ಧ ಕ್ರಮಕ್ಕೆ ಪ್ರತಿಭಟನಾ ನಿರತರು ರೈತರು ಆಗ್ರಹಿಸಿದ್ದಾರೆ. अब इनको देता, नेक्स्ट उनको देता, नेक्स्ट इनको देता, उनको देता. ನನ್ನ ಮೇಲೆ ಎಫ್ಐಆರ್ ಮಾಡ್ರಿ ಆನಂದ್ ರಾಠಿ ದೂರವಾಣಿ ಮುಖಾಂತರದಿಂದ PSI ಅವರಿಗೆ ಕೇಳಿದ್ನಲ್ರಿ, ನಮ್ದು ಖಾನಾಪುರ ಅಲ್ರಿ, ರೈತ ಸಂಘದ ಮುಖಂಡ ಬಂದು ಕೇಳಿದ್ರ ಅವ್ನ ಮೇಲೆ ಎಫ್ಐಆರ್ ಮಾಡಿ PMC ಡೆಪ್ಯೂಟಿ ಡೈರೆಕ್ಟರ್ ಮೇಡಮ್ಗೆ ಬೈದಾರೆ. ತಪ್ಪುಗಳನ್ನು ತಪ್ಪಂತ ಆಕ್ಷನ್ ತಗೊಂಡಿದ್ರು ಅವರು. ತಪ್ಪು ಅಲ್ಲ, ಈ ಕರೆಕ್ಟ್ ಮಾಡ್ರ ಪಾಪ ಚಿಂತೆ ಮಾಡೋದು, ಮಾಡ್ರ ಚಿಂತೆ ಯಾಕೆ ಮಾಡೋದು? ರೆಡಿ ಮಾಡಿದೆ ಇಂದು ಜಯಲಕ್ಷ್ಮಿ ಕಾಟನ್ ಮಿಲ್ ಮಾಲಕನಾಗಿರ್ತಕ್ಕಂಥ ಆನಂದ್ ರಾಠಿ ಅವರು ನಮ್ಮ ರೈತರಿಗೆ 2 ದಿನಗಳ ಹಿಂದೆ ಹತ್ತಿ ಖರೀದಿ ಮಾರಲಿಕ್ಕೆ ಬಂದ ಸಮಯದಲ್ಲಿ ಹತ್ತಿ ಮಾರಲಿಕ್ಕೆ ಬಂದಂತ ಸಮಯದಲ್ಲಿ ಅವಾಚ್ಯ ಶಬ್ದಗಳ ನಿಂದನೆ ಮಾಡಿ ಅವನಿಗೆ ಹೊಡಿಲಿಕ್ಕೆ ಬೆನ್ನತ್ತಿರ್ತಕ್ಕಂಥ ಘಟನೆ ಮಾಡಿರ್ತಕ್ಕಂಥ ಆನಂದ್ ರಾಠಿ ಅವರ ವಿರುದ್ಧ ಅಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈ CCA ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಈ ಮೊದಲನೇ 5 ವರ್ಷಗಳ ಕಾಲ ಈ CCA ಕ್ಯಾನ್ಸಲ್ ಮಾಡಲೇಬೇಕು. ಯಾಕಂತಂದ್ರೆ ಈ ಹತ್ತಿ ಮಿಲ್ಲಿನಿಂದ ಈ ಮನೆನಾಳ ಅಂತಕ್ಕಂಥ ಈ ಗ್ರಾಮದಲ್ಲಿ ಸಂಪೂರ್ಣವಾಗಿ ಧೂಳು ಹೋಗ್ತಾ ಇದೆ. ಆ ಧೂಳಿನಿಂದ ಜನರಿಗೆ ಜೀವಕ್ಕೆ ತೊಂದರೆ ಆಗ್ತಾ ಇದೆ, ರೋಗ ರುಜಿನಗಳು ಬರ್ತಾ ಇದ್ದಾವೆ, ಮಕ್ಕಳು ಬದುಕಲಿಕ್ಕೆ ಆಗಲಂತ ಪರಿಸ್ಥಿತಿ ಆಗಿದೆ. ಇದು ಪರಿಸರಕ್ಕೆ ಹಾನಿ ಮಾಡ್ತಕ್ಕಂಥ ಈ ಮಿಲ್ಲು ಕೂಡಲೇ ಬಂದ್ ಮಾಡಿ ಸಂಪೂರ್ಣವಾಗಿ ಲಾಕ್ ಮಾಡ್ತಕ್ಕಂಥ ಕೆಲಸ CCA ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಇದೇನಾದ್ರೂ ತಾವು ಮಾತನ್ನ ನಿರ್ಲಕ್ಷ್ಯ ವಹಿಸದೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶರಣು ಗದ್ಗಿಯವರ ಮುತ್ಯವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಯಾದಗಿರಿ.